ಸೊ ಇಂಥ ದೊಡ್ಡ ಮರ ಉರುಳಿ ಬೀಳಬೇಕು ಅಂತಂದರೆ ಎಷ್ಟರ ಮಟ್ಟಿಗಿನ ತೀವ್ರತೆಯಿಂದ ಗಾಳಿ ಬೀಸ್ತಿರಬೇಕು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಬೃಹತ್ ಮರ ಅದು. ಆ ವ್ಯಕ್ತಿ ಅಕಸ್ಮಾತ್ ಏನಾದರೂ ಅಲ್ಲಿಂದ ಎಸ್ಕೇಪ್ ಆಗಿ ಬರದೇ ಹೋಗಿದ್ದಿದ್ರೆ, ಅಂದರೆ ಆ ಸಂದಿಗೊಂದಿಯಲ್ಲಿ ತಪ್ಪಿಸ್ಕೊಂಡು ಬರದೇ ಹೋಗಿದ್ದಿದ್ರೆ ಆತ ಕೂಡ ಈ ಭೀಕರ ಬಿರುಗಾಳಿಗೆ ಸಿಲುಕಿ ಆತನಿಗೆ ಅಪಾಯ ಆಗುವಂತಹ ಸಾಧ್ಯತೆ ಇತ್ತು. ಸೊ ಇದೇ ಥರದ ಸಾಲು ಸಾಲು ದೃಶ್ಯಗಳು ಉತ್ತರ ಪ್ರದೇಶದಲ್ಲಿ ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಸೊ ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ರಿ, ಈ ಭೀಕರತೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಆ ಕಾರಿನ ಮೇಲೆ ಆ ಬೃಹತ್ ಮರ ಉರುಳಿ ಬಿದ್ದು ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾನೆ. ಇದನ್ನು ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ಅಂಗಡಿಯ ಮೇಲ್ಛಾವಣಿ ಅಲುಗಾಡ್ತಾ ಇದೆ. ಪುಣ್ಯ ಹಾರಿ ಹೋಗಿಲ್ಲ, ಬಟ್ ಅದರ ಸುತ್ತಮುತ್ತ ನೀವು ಗಮನಿಸ್ಬೋದು ಆ ಕಂಪ್ಲೀಟ್ ದೃಶ್ಯನೇ ಒಂದು ರೀತಿಯಾಗಿ ನಲಿಗೆ ಹೋಗ್ತಾ ಇದೆ. ನಿಮ್ಮ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದರೆ ಇಂಥ ಭೀಕರ ಗಾಳಿ, ಅದರ ಜೊತೆಗೆ ಮಳೆ, ಅಂದರೆ ಚಂಡಮಾರುತ, ಇದನ್ನು ಜನರು ಹೆಂಗಪ್ಪ ತಡ್ಕೊಳ್ಳೋದು ಅಂತ ಅಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಆ ಭಯದ ಭಾವನೆಯಲ್ಲಿ, ಆ ಫೀಲಿಂಗ್ನಲ್ಲೇ ಇದ್ದಾರೆ. ಸೊ ಇಲ್ಲಿ ಮತ್ತೆ ಗಮನಿಸ್ತಾ ಇದ್ದೀರಿ, ಕಷ್ಟಪಟ್ಟು ಕೈಯಲ್ಲಿ ಆ ಅಂಗಡಿ ಮೇಲ್ಚಾವಣಿ ಹಾರು ಹೋಗಬಾರ್ದು ಅಂತ ಹೇಳಿ ಆತ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಬಹುಶಃ ಆ ಅಂಗಡಿ ಮಾಲೀಕ. ಮನುಷ್ಯರೇ ಅಲ್ಲಾಡಿ ಹೋಗ್ತಿದ್ದಾರೆ ಈ ಭೀಕರ ಗಾಳಿ ಹಾಗೂ ಮಳೆಗೆ. ಅಂಥದ್ರಲ್ಲಿ ಅಂಗಡಿಯ ಮೇಲ್ಛಾವಣಿ ಯಾವ ಲೆಕ್ಕ ನೋಡಿ. ಕೊನೆಗೆ ಆತ ಕೂಡ ಸೈಡ್ಗೆ ಹೋಗ್ಬಿಡ್ತಾನೆ, ಎಲ್ಲಿ ಅದು ಹಾರಿ ತನ್ನ ಮೇಲೆ ಬೀಳುತ್ತೋ ಅಂಥೇಳಿ ಆ ಒಂದು ಭಯದಿಂದ. ಇಂಥ ಒಂದು ಭೀಕರ ದೃಶ್ಯ ಉತ್ತರ ಪ್ರದೇಶದಲ್ಲಿ ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ, ಅಲ್ಲಿ ಕಾಣಸಿಗ್ತಾ ಇದೆ. ಬಟ್ ದುರಂತ ಏನಂದರೆ, ಒಂದು ದಿನ ಎರಡು ದಿನ ಅಲ್ಲ, ಮುಂದಿನ 3-4 ದಿನಗಳ ಕಾಲ ಇಷ್ಟು ಪ್ರಮಾಣದ ಭೀಕರತೆ ಇಲ್ಲದೇ ಇದ್ದರೂ ಕೂಡ ಮಳೆ ಹಾಗೂ ಚಂಡಮಾರುತದ ಕಾಟ ಅಂತೂ ಕಟ್ಟಿಟ್ಟ ಬುತ್ತಿ. ಇದು ಸರ್ವೇ ಸಾಮಾನ್ಯ ದೃಶ್ಯ. ಇದು ಭೀಕರ ಗಾಳಿ ಮಳೆಗೆ ಮನೆಯ ಶೀಟ್, ಅದರ ತಗಡಿನ ಶೀಟ್ ಹಾರಿ ಹೋಗಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ 60-70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಳಿ ಬೀಸದೇ ಇದ್ದರೂ ಕೂಡ ಒಂದು ಮಿನಿಮಲ್ ಸ್ಪೀಡು 10-20-30 ಇಷ್ಟು ಸ್ಪೀಡ್ನಲ್ಲಿ ಬೀಸಿದರೂ ಕೂಡ ಮೇಲ್ಚಾವಣಿ ಹಾರಿ ಹೋಗುತ್ತೆ. ಅಂಥದ್ರಲ್ಲಿ ಈ 60-70 ಕಿಲೋಮೀಟರ್ ವೇಗದಲ್ಲಿ ಬೀಸುವಂಥ ಗಾಳಿಗೆ ಮನುಷ್ಯರನ್ನೇ ಎತ್ತಿ ಬಿಸಾಕ್ತಾ ಇದೆ. ಇಲ್ಲಿ ಆ ಮನೆಯ ಮೇಲಿನ ಶೀಟ್ ಕೂಡ ಹಾರಿ ಹೋಗೋದನ್ನು ಗಮನಿಸ್ತಾ ಇದ್ದೀವಿ. ಈ ಥರ ಒಂದೇ ಸಮನೆ ಅಷ್ಟು ಪರಿಪ್ರಮಾಣದ ಗಾಳಿ, ಅಷ್ಟು ವೇಗದಲ್ಲಿ ಗಾಳಿ, ಅದರ ಜೊತೆಗೆ ಮಳೆ, ಇದೆಲ್ಲವೂ ಜನರ ಪಾಡನ್ನು ಅಧೋಗತಿಗೆ ತಂದುಬಿಟ್ಟಿದೆ. ಒಂದು ಚಂಡಮಾರುತಕ್ಕೆ, ಇಂಥ ಭೀಕರ ಚಂಡಮಾರುತಕ್ಕೆ 100 ಜನ ಏಕಕಾಲಕ್ಕೆ ಸಾವನ್ನಪ್ತಾರೆ ಅಂತಂದರೆ ಅದರ ತೀವ್ರತೆ, ಅದರ ಇಂಪ್ಯಾಕ್ಟ್, ಆ ಒಂದು ದುರಂತ ಯಾವ ರೀತಿಯಾಗಿರಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಸೊ ಇದು ಮತ್ತೊಂದು ದೃಶ್ಯ. ಇದು ಭೀಕರ ಗಾಳಿ ಮಳೆಗೆ ಮನೆಯ ಶೀಟ್ ಹಾರಿ ಹೋಗಿರುವಂಥದ್ದು. ಸೊ ಕೇವಲ ಗಾಳಿಯ ಭಯ ಅಷ್ಟೇನಾ ಜನರಿಗೆ? ಖಂಡಿತವಾಗ್ಲೂ ಅಲ್ಲ. ಗಾಳಿಯ ಜೊತೆಗೆ ಮಳೆ ಕೂಡ ಜನರನ್ನು ಅಧೋಗತಿಗೆ ತಲುಪಿಸಿದೆ. ದೊಡ್ಡ ದೊಡ್ಡ ಆಲಿಕಲ್ಲುಗಳು, ಮೊನ್ನೆ ಗಮನಿಸಿದರೆ ಬೆಂಗಳೂರಿನಲ್ಲೂ ಕೂಡ ಆಲಿಕಲ್ಲಿನ ಮಳೆ ಆಯಿತು. ಆದರೆ ಆ ಆಲಿಕಲ್ಲಿನ ಗಾತ್ರ ಇದೆಯಲ್ಲ, ಅದು ಚಿಕ್ಕ ಚಿಕ್ಕ ಕಲ್ಲು ರೀತಿಯಾಗಿತ್ತು. ಬಟ್ ಇಲ್ಲಿ ಈ ಕಲ್ಲು ತೂರಾಟ ಮಾಡಿದ್ರೆ ನಾವು ಕಲ್ಲು ಹಿಡಿತೀವಲ್ಲ, ಅಂದರೆ ಆ ಸೈಜ್ ಕಲ್ಲು ಸಿಗುತ್ತಲ್ಲ, ಅಂಥ ಸೈಜ್ನ ಆಲಿಕಲ್ಲು ಮೇಲಿಂದ ಬೀಳ್ತಾ ಇದೆ. ನೋಡಿ, ಒಂದೊಂದು ಆಲಿಕಲ್ಲಿನ ಗಾತ್ರ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ. ಅಂದರೆ ಬೆಂಗಳೂರಿನಲ್ಲಿ ಬಿದ್ದಂಥ ಆಲಿಕಲ್ಲು ಅಕಸ್ಮಾತ್ ಏನಾದರೂ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ತಲೆ ಮೇಲೆ ಬಿದ್ದರೂ ಕೂಡ ಚಿಕ್ಕ ಮಟ್ಟದ ಗಾಯ ಆಗಿರೋದು. ಬಟ್ ಇಲ್ಲಿ ನಿಜವಾಗ್ಲೂ ಇದೇನಾದರೂ ತಲೆ ಮೇಲೆ ಬಿತ್ತು ಅಂತಾದರೆ ರಕ್ತ ಸುರಿಯೋದು ಗ್ಯಾರಂಟಿ. ಅಷ್ಟು ದೊಡ್ಡ ಪ್ರಮಾಣದ
ಒಂದು ಆಲಿಕಲ್ಲು ಅಂದರೆ ಗಾತ್ರದ ಆಲಿಕಲ್ಲು ಈಗ ಉತ್ತರ ಪ್ರದೇಶದಲ್ಲಿ ಮಳೆಯ ಜೊತೆಗೆ ಬೀಳ್ತಾ ಇದೆ. ಆಲಿಕಲ್ಲಿನ ಮಳೆ ಆಗ್ತಾ ಇದೆ ಭೀಕರವಾಗಿ. ಏನೋ ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ. ಈ ಒಂದು ದೃಶ್ಯ ಇದೆಯಲ್ಲ, ಆ ಗಾಳಿ ಹಾಗೂ ಮಳೆಗೆ ಪ್ರಕೃತಿ ಕೂಡ ಎಂಥ ಪಾಡು ಪಡ್ತಾ ಇದೆ ಅನ್ನೋದನ್ನು ಈ ದೃಶ್ಯ ಎಕ್ಸ್ಪ್ಲೈನ್ ಮಾಡುತ್ತೆ. ಈಗ ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜೋರಾಗಿ ಬೀಸಿದಂಥ ಗಾಳಿಗೆ ಹಾಗೂ ಮಳೆಗೆ ಮರಗಳು ನಲಿಗೆ ಹೋಗ್ತಿದ್ದಾವೆ. ಸೊ ಗಮನಿಸ್ಬೋದು, ಅದೊಂದು ಮಾವಿನಕಾಯಿನ ಮರ, ಅದು ಮಾವಿನ ಮರ. ಅದರ ಇಂಪ್ಯಾಕ್ಟ್ ಹೆಂಗಿದೆ ಅಂತ ನಿಮಗೆ ಕೆಳಗಡೆ ನೋಡಿದಾಗ ಗೊತ್ತಾಗುತ್ತೆ. ಅದರ ಸುತ್ತಮುತ್ತ ಬಿದ್ದಿರುವಂಥ ಕಾಯಿಗಳು ಅಷ್ಟು ಭೀಕರತೆಯಿಂದ, ಅಷ್ಟು ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಮನುಷ್ಯರ ಕೈಲೇ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮನುಷ್ಯನೇ ಯಾವುದೋ ಈ ಪೇಪರ್ ರೀತಿ ಹಾರಿ ಹೋಗ್ತಿದ್ದಾನೆ. ಅಂಥದ್ರಲ್ಲಿ ಇಂಥ ಮರಗಳು ಈ ಭೀಕರ ಚಂಡಮಾರುತಕ್ಕೆ, ಭೀಕರ ಗಾಳಿಗೆ ಯಾವ ಲೆಕ್ಕ? ಗಮನಿಸ್ತಾ ಇದ್ದೀರಿ, ಪ್ರಕೃತಿ ಕೂಡ ಈ ಎಫೆಕ್ಟ್ನಿಂದ ಹೊರತಾಗಿಲ್ಲ. ಪ್ರಕೃತಿ ಮಾತೆ ಕೂಡ, ಅಥವಾ ಮರಗಳು, ಗಿಡಗಳು, ಅವುಗಳಿಗೂ ಈ ಚಂಡಮಾರುತ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇದು ಸರ್ವೇ ಸಾಮಾನ್ಯ ದೃಶ್ಯ. ಮಳೆಯ ಸಂದರ್ಭದಲ್ಲಿ ಮರಗಳು ಉರುಳಿ ಬೀಳುವಂಥದ್ದು, ಬಿಲ್ಡಿಂಗ್ಗಳ ಮೇಲೆ ಬೀಳುವಂಥದ್ದು, ಗಾಡಿಗಳ ಮೇಲೆ ಬೀಳುವಂಥದ್ದು. ಅದೇ ಥರ ವಾಹನ ಹಾಗೂ ಮನೆಯ ಗೋಡೆಗಳ ಮೇಲೆ ಬೃಹತ್ ಮರಗಳು ಹಾಗೂ ಅದರ ಕೊಂಬೆಗಳು ಉರುಳಿ ಬಿದ್ದಿದ್ದಾವೆ. ಸೊ ವಾಹನಗಳು, ಮನೆ ಹಾಗೂ ಗೋಡೆಗಳ ಮೇಲೆ ಈ ಬೃಹತ್ ಮರ ಹಾಗೂ ಅದರ ಕೊಂಬೆ ಉರುಳಿ ಬಿದ್ದಿದೆ. ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಅನೇಕ ಭಾಗದಲ್ಲಿ. ಉತ್ತರ ಪ್ರದೇಶದ ಅನೇಕ ಜಿಲ್ಲೆಗಳ ಅನೇಕ ಭಾಗಗಳಲ್ಲಿ ಇದೇ ಥರದ ಒಂದು ಪರಿಸ್ಥಿತಿ. ಇನ್ಫ್ಯಾಕ್ಟ್ 5 ಜಿಲ್ಲೆಗಳು ಅತ್ಯಂತ ಭೀಕರವಾಗಿ ತತ್ತರಿಸಿ ಹೋಗಿದೆ ಈ ಚಂಡಮಾರುತಕ್ಕೆ. ಸೊ ಕೇವಲ ಒಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೇ ಥರದ ಎಷ್ಟೋ ದೃಶ್ಯಗಳು ಆ 5 ಜಿಲ್ಲೆಗಳಲ್ಲಿ ನಮಗೆ ಕಾಣಸಿಗುತ್ತವೆ. ಸೊ ಅಲ್ಲಿ ಕೂಡ ತೆರವು ಕಾರ್ಯಾಚರಣೆ ಹಾಗೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ತಡ್ಕೊಳ್ಬೇಕಾಗಿರುವಂಥದ್ದು ಕೇವಲ ನಿನ್ನೆ ಇವತ್ತಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇಂಥದ್ದೇ ಪರಿಪ್ರಮಾಣದ ಗಾಳಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಗಾಳಿಯ ಆರ್ಭಟಕ್ಕೆ ಶೀಟ್ ಹಾಗೂ ಸಿಕ್ಕ ವಸ್ತುಗಳು ತರಗೆಲೆಗಳಿಗಂತೆ ಹಾರಿ ಹೋಗ್ತಾ ಇರುವಂಥದ್ದು ಆ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜನ ಇಲ್ಲಿ ಈ ದೃಶ್ಯದಲ್ಲಿ ಪ್ರಾಣ ಉಳಿಸ್ಕೊಂಡ್ರೆ ಸಾಕು, ಏನಾದರೂ ಹೋಗಲಿ, ಶೀಟ್ ಆದರೂ ಹೋಗಲಿ, ಸಿಕ್ಕ ವಸ್ತುಗಳು ಹಾರಾಡ್ಕೊಂಡು ಹೋಗಲಿ ಅಂತ ಹೇಳಿ ನೋಡಿ ಓಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಜನ ಪ್ರಾಣ ಭಯದಲ್ಲೇ ಈಗ ಉತ್ತರ ಪ್ರದೇಶದಲ್ಲಿದ್ದಾರೆ, ಎಸ್ಪೆಷಲಿ ಆ 5 ಜಿಲ್ಲೆಗಳಲ್ಲಿ. ಕಾರಣ ಏನು ಅಂತಂದರೆ ಇಂಥ ಪರಿಪ್ರಮಾಣದ ಮಳೆ ಹಾಗೂ ಗಾಳಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅವರು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ದೊಡ್ಡ ಚಂಡಮಾರುತ ಈಗ ಸದ್ಯಕ್ಕೆ ಬೀಸ್ತಾ ಇದೆ. ಇದು ಯಾವುದೋ ಬೆಳಗಿನ ಜಾವದ ದೃಶ್ಯ ಅಲ್ಲ, ಅದು ಮಂಜು ಕವದಂಥ ದೃಶ್ಯ ಅಲ್ಲ. ಇದು ರಸ್ತೆ ಕೂಡ ಕಾಣದೇ ಇರೋ ರೀತಿಯಲ್ಲಿ ಆ ಧೂಳಿಂದ ಆ ರಸ್ತೆ ಕೂಡಿರುವಂಥದ್ದು ನೋಡಿ. ಇದನ್ನು ಬಹುಶಃ ನೋಡಿದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವದ ದೃಶ್ಯಗಳು ಅಂತ ಅಂದ್ಕೊಳ್ಬಹುದು. ಬಟ್ ಇದು ಬೀಸ್ತಿರುವಂಥ ಗಾಳಿಗೆ ಆ ಧೂಳಿ ಏನು ಎದ್ದಿದೆ ರಸ್ತೆಯಿಂದ,
ಅದು ಕಂಪ್ಲೀಟಾಗಿ ಆ ಇಡೀ ಚಿತ್ರಣವನ್ನೇ ಬ್ಲಾಕ್ ಮಾಡಿದೆ. ಆ ಇಡೀ ಸೀನನ್ನು ನೋಡಿ ಗಮನಿಸ್ಬೋದು. ವಿಸಿಬಿಲಿಟಿಯಲ್ಲಿ ಬಂದರೆ ಮುಂದೆ ಏನಿದೆ ಅಂತ ಕೂಡ ಕಾಣ್ತಾ ಇಲ್ಲ, ಅಷ್ಟರ ಪರಿಪ್ರಮಾಣದಲ್ಲಿ ಕಂಪ್ಲೀಟಾಗಿ ಧೂಳು ಆವರಿಸ್ಕೊಂಡಿರುವಂಥದ್ದು. ಕಾರಣ ಏನು ಅಂತಂದರೆ ಅಷ್ಟರ ಮಟ್ಟಿಗೆ ಗಾಳಿ ಬೀಸ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ರಸ್ತೆ ಕಾಣದೇ ಇರೋ ಅಷ್ಟು ಆ ಭೀಕರ ಗಾಳಿಗೆ ಕಂಪ್ಲೀಟ್ ಹೈವೇ ಹಾಗೂ ಚಿಕ್ಕ ಚಿಕ್ಕ ರಸ್ತೆಗಳು ಕೂಡ ಧೂಳಿಂದ ತುಂಬಿಕೊಂಡಿದೆ. ಆ್ಯಂಡ್ ಈಗ ಮತ್ತೊಂದು ದೃಶ್ಯ, ಬಹುಶಃ ಇದೊಂದು ಮಾರ್ಕೆಟ್ನ ಪ್ರದೇಶ ಅಂತ ಭಾವಿಸ್ತೀವಿ. ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಣ್ಣು ತರಕಾರಿ ಎಲ್ಲವನ್ನು ಕೂಡ ಮಾರ್ತಿದ್ದಾರೆ. ಈ ಭೀಕರ ಗಾಳಿಗೆ ಅಂಗಡಿ ಯಾವುದು, ರಸ್ತೆ ಯಾವುದು ಎಲ್ಲ ಛಿದ್ರ ಆಗಿದೆ. ಸೊ ಅದೇ ಥರದ ಒಂದು ವಿಜುವಲ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಾಪಾರಕ್ಕೆ ಏನೇನು ಸಲಕರಣೆಗಳು ಇಟ್ಕೊಂಡಿರ್ತಾರೋ ಅದು ಯಾವುದು ಒಂದು ಸೆಕೆಂಡಿಗೆ ಇಲ್ಲವೇ ಇಲ್ಲ. ಆ ಅಂಗಡಿ ಇಲ್ಲ, ಆ ಶೀಟ್ ಇಲ್ಲ, ಕೊನೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ಜನನೂ ಇರಲ್ಲ. ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗುವಂಥ ಸಾವನ್ನಪ್ತಾ ಇದ್ದಾವೆ. ಆ ಬೃಹತ್ ಗಾತ್ರದ ಮರ ಆ ಹಸುವಿನ ಮೇಲೆ ಬಿದ್ದು ಆ ಹಸು ಸಾವನ್ನಪ್ಪಿದೆ. ಇನ್ನು ಮತ್ತೊಂದು ದೃಶ್ಯ, ಮನೆಯ ಮೇಲಿನ ಶೀಟ್ ಗಾಳಿಯ ರೌದ್ರ ನರ್ತನಕ್ಕೆ ಹಾರಿ ಹೋಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.